ಮುಂದಿನ ದಿನಗಳಲ್ಲಿ ಕರ್ನಾಟಕ ವಿಧಾನಸಭೆಗೆ ಒಬ್ಬನೇ ಒಬ್ಬ ಮುಸ್ಲಿಂ ಶಾಸಕ ಚುನಾಯಿತರಾಗುವುದು ಕಷ್ಟ ಅಂತ ನನ್ನ ಒಂದು ಮೆಸೇಜ್. ಈ ಮೆಸೇಜನ್ನು ಸಾಧ್ಯವಾದಷ್ಟು ನೀವು ದಾವಣಗೆರೆಗೆ ತಲುಪಿಸಿ. ಮುಂದಿನ ದಿನಗಳು ನನ್ನ ಬಗ್ಗೆ ಕೂಡ ಅಲ್ಲಿ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಬರಬಹುದು. ನನ್ನ ವಿರುದ್ಧವೂ ಕೂಡ ಏನಾದರೂ ಒಂದು ಫೇಕ್ ವಿಡಿಯೋ ಆಡಿಯೋ ಮಾಡಿ ನನ್ನ ವಿರುದ್ಧ ಕೂಡ ಸಮುದಾಯದಲ್ಲಿ ನನ್ನ ಬಗ್ಗೆ ತಪ್ಪು ಅಭಿಪ್ರಾಯ ತಲುಪಿಸೋದು ಐ ಡೋಂಟ್ ಕೇರ್. ನಾನು ನನ್ನ ಸಮುದಾಯದ ಬಗ್ಗೆ ನಾನು ಚಿಂತೆ ಮಾತಾಡ್ತೀನಿ, ನನ್ನ ಬಗ್ಗೆ ನಾನು ಚಿಂತೆ ಮಾಡ್ತಾ ಇಲ್ಲ. ಈಗ JDSನಲ್ಲೂ ಹಿಂದೆ ನೋಡ್ತಾ ಇಲ್ಲ, ಒಂದೇ ಅಪ್ಪ ಮಗ ಪಕ್ಷ ಅವ್ರದ್ದೇ ಕುಟುಂಬ ರಾಜಕಾರಣ ನಡೆಸ್ಕೊಂಡು ಬರ್ತಾ ಇದ್ರು. ಈ ಕುಟುಂಬ ರಾಜಕಾರಣ ಬರೀ ಕಾಂಗ್ರೆಸ್ಗೆ ಮಾತ್ರ ಸೀಮಿತವಲ್ಲ. ನಾನು ಒಬ್ಬ ಕಾಂಗ್ರೆಸ್ನ ಸಾಮಾನ್ಯ ಕಾರ್ಯಕರ್ತ ಕೂಡ ಅಲ್ಲ. ನಾನು ಈವರೆಗೆ ಕಾಂಗ್ರೆಸ್ನ ಯಾವುದೇ ರಾಜಕೀಯ ಸಭೆ ಸಮಾರಂಭಗಳು ಹೋದವನಲ್ಲ. ಏನಾದರೂ ಪ್ರೂಫ್ ಇದ್ದರೆ ಅದು ತೋರಿಸ್ಬೋದು. ನಾನು ಇಷ್ಟರವರೆಗೆ ಯಾವುದೇ ಕಾಂಗ್ರೆಸ್ಗಾಗಿ ಯಾವಾಗ ಹೇಳ್ತಾ ಇದ್ದಾರೆ ಅಂತ ಹೇಳಿ, ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ದೇಶದಲ್ಲಿ 135 ಕೋಟಿ ಜನಸಂಖ್ಯೆ ಹೊಂದಿರುವಂಥ ಒಂದು ರಾಷ್ಟ್ರದಲ್ಲಿ ಸರಿಸುಮಾರು 20ರಿಂದ 25 ಕೋಟಿ ಮುಸ್ಲಿಂ ಸಮುದಾಯದವರು ನಾವು ಆಗಿದ್ದು, ಅಲ್ಪಸಂಖ್ಯಾತರಾಗಿದ್ದು, ನಾವು ಈ ದೇಶವನ್ನು ಮುನ್ನಡೆಸ್ಕೊಂಡು ಹೋಗಬೇಕಾದ್ರೆ ನಮ್ಮಲ್ಲಿ ಮುಖ್ಯವಾಗಿ ಜಾತ್ಯತೀತ ಮನೋಭಾವನೆ ಬೇಕು. ಬರೀ ಹಿಂದೂಗಳಲ್ಲೇ ನಾವು ಎಕ್ಸ್ಪೆಕ್ಟೇಷನ್ ಮಾಡೋದಲ್ಲ, ಜಾತ್ಯತೀತ ನಮ್ಮಲ್ಲೂ ಕೂಡ ಇರಬೇಕು. ನಾವು ಕೂಡ ಯಾಕೆ ಬರೀ ದಾವಣಗೆರೆಯಲ್ಲಿ ಮಾತ್ರ ನಾವು, ಈ ಹಿಂದೆ ಕೂಡ ಹಾವೇರಿಯಲ್ಲಿ ನಾವು ಹೇಳ್ಬೋದು, ಶಿಗ್ಗಾಂವಿ ಕ್ಷೇತ್ರದಲ್ಲಿ ಹೇಳ್ಬೋದಿತ್ತು. ಯಾಸಿರ್ ಪಠಾಣ್ ಅವರು ಗೆದ್ಕೊಂಡು ಬಂದಾಗ ಅವರಿಗೆ 40% ಹಿಂದೂಗಳು ಓಟ್ ಆಗ ನಾವು ಅವಾಗ ಹೇಳಬೇಕಿತ್ತು, ಅವರು ಹಿಂದೂಗಳು ಹೇಳ್ಬೋದಿತ್ತಲ್ವ. ನಮಗೂ ಕೂಡ ಹಿಂದೂ ಸಮುದಾಯದವರೇ ಇಲ್ಲಿ ಒಬ್ಬರು ಕಾಂಗ್ರೆಸ್ ಅಭ್ಯರ್ಥಿ ಕೊಡಿ. ಮಂಗಳೂರು ಉತ್ತರದಲ್ಲಿ UT ಖಾದರ್ ಪರವಾಗಿ ಅವರ ವಿರುದ್ಧವಾಗಿ ಹಿಂದೂ ಸಮುದಾಯ ನಮ್ಮ ಕಾಂಗ್ರೆಸ್ನವರು ಹಿಂದೂಗೆ ಅವಕಾಶ ಕೊಡ್ಬೋದು ಅಂತ ಹೇಳ್ಬೋದಿತ್ತಲ್ವ. ಈಗ ಸಡನ್ನಾಗಿ ದಾವಣಗೆರೆಯಲ್ಲಿ ಆ ಥರ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಕುತಂತ್ರ ಅಡಗಿದೆ. ಇದರಲ್ಲಿ ನಮ್ಮ ಸಮುದಾಯದ ಸಂಘಟನೆ ಹಲವಾರು ನಾಯಕರು ಇದರಲ್ಲಿ ಸೇರಿಕೊಂಡಿದ್ದಾರೆ. ಆ ಒಂದು ಮೆಸೇಜನ್ನು ಇಡೀ ಒಂದು ದೇಶಕ್ಕೆ, ಇಡೀ ಒಂದು ರಾಜ್ಯಕ್ಕೆ ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ದಾವಣಗೆರೆಯ ಮುಸ್ಲಿಮರಿಗೆ ಮುಖ್ಯವಾಗಿ ಬೇಕಾಗಿರೋದು ಶಿಕ್ಷಣ ಮೊದಲನೇದಾಗಿ. ಎರಡನೇದಾಗಿ ಭಾಷೆ. ಅಲ್ಲಿ ಹೆಚ್ಚಿನ ಜನ ನಾವು ನೋಡ್ತಾ ಇದ್ದೇವೆ, ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಹೆಚ್ಚಿನ ಮಹತ್ವ ಕೊಡಬೇಕು. ಹೆಚ್ಚಿನ ಜನರಿಗೆ ಅಲ್ಲಿ ಕನ್ನಡ ಭಾಷೆನೇ ಬರ್ತಾ ಇಲ್ಲ, ಹೆಚ್ಚಿನ ಜನರಿಗೆ ಮಾತಾಡ್ತಾ ಇಲ್ಲ. ಅಭ್ಯರ್ಥಿಗಳು ಕೂಡ ಉರ್ದುವಲ್ಲಿ ಯಾಕೆ ಅಗತ್ಯವಿದೆ ನಮಗೆ? ಕರ್ನಾಟಕದಲ್ಲಿ ಇದ್ದುಕೊಂಡು ನೀವು ಕೇರಳ ಹೋಗಿ, ತಮಿಳ್ನಾಡು ಹೋಗಿ, ಅಲ್ಲಿ ಕೇರಳದಲ್ಲಿ ಮಲಯಾಳಂ ಹಾಗೂ ತಮಿಳ್ನಾಡಿನಲ್ಲಿ ತಮಿಳು ಬಿಟ್ಟರೆ ಬೇರೆ ಯಾವುದೇ ಭಾಷೆ ಮಾತಾಡ್ತಾ ಇಲ್ಲ. ನಾವು ಯಾಕೆ ಮುಸ್ಲಿಮರು ಇಲ್ಲಿ ಉರ್ದುವನ್ನೇ ಮಾತಾಡಬೇಕು? ಉರ್ದು ನಮ್ಮ ಮನೆ ಭಾಷೆ ಆಗಿರಬೇಕು, ವ್ಯಾವಹಾರಿಕ ಭಾಷೆ. ನಾವೇನಾದರೂ ವ್ಯವಹಾರ ಮಾಡುವುದಾದರೆ ಅದು ಕನ್ನಡದಲ್ಲಿ ಇರಬೇಕು. ಹೆಚ್ಚಿನ ಅಭ್ಯರ್ಥಿಗಳಿಗೆ ಇಲ್ಲಿ ಸರಿಯಾಗಿ ಕನ್ನಡ ಮಾತಾಡೋಕ್ಕೆ ಬರ್ತಾ ಇಲ್ಲ. ಹೆಚ್ಚಿನ ಜನರು ಕೂಡ ಅಲ್ಲಿ ನಾವು ಒಂದು ಸಮರ್ಥ ಅವರಿಗೆ ಹಾಗೂ ಅವರ ತಾಯಿ ಪ್ರಭಾ ಮಲ್ಲಿಕಾರ್ಜುನವರಿಗೆ ಒಂದು ವಿನಂತಿ ಮಾಡ್ತಾ ಇದ್ದೇನೆ, ದಯವಿಟ್ಟು ನಾವು ಒಲೆಗೆಗೋಸ್ಕರ ಉರ್ದು ಭಾಷೆಯನ್ನು ಬಳಸಬೇಡಿ. ಅಲ್ಲಿ ಎಲ್ಲರಿಗೆ ಕನ್ನಡ ಅರ್ಥ ಆಗುತ್ತೆ, ಕನ್ನಡದಲ್ಲಿ ನಾವು ಮಾತಾಡಬೇಕು. ಒಂದನೇದಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡಿ. ಎರಡನೇದಾಗಿ ಭಾಷೆಯನ್ನು ಸುಧಾರಿಸ್ಕೊಳ್ಬೇಕು. ನಾವು ಕರ್ನಾಟಕ ರಾಜ್ಯದಲ್ಲಿರುವ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ನೀವು. ಮತ್ತು ಮೂರನೇದಾಗಿ ನಮ್ಮ ಸಮುದಾಯದಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಸಂಘಟನಾತ್ಮಕವಾಗಿರಿ. ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗಲ್ಲ. ಅಲ್ಲಿ ಕಾಲೆಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಮುಸ್ಲಿಂ ನಾಯಕರಲ್ಲಿ ಬೆಳಲಿಕ್ಕೆ ಬಿಡ್ತಾ ಇಲ್ಲ. ಈಗ ಮುಸ್ಲಿಂ ಸಂಘಟನೆ ಬೆಳೆದರೆ ಮಾತ್ರ ನಾಳೆ ರಾಜ್ಯಕ್ಕೆ ಶಕ್ತಿಯಾಗಿ ನಾವು ಹೊರಹೊಮ್ಮಬಹುದು. ನಮ್ಮಲ್ಲಿ ಸಂಘಟನೆನೇ ಇಲ್ಲ. ತೆಲಂಗಾಣದಲ್ಲಿ ಮುಸ್ಲಿಂ ಸಂಘಟನೆ ಅವ್ರದ್ದೇ ಒಂದು ರಾಜಕೀಯ ಪಕ್ಷ ಮಾಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಅದಕ್ಕೆ ಪ್ರಿಪ್ರೇಷನ್ ಬೇಕು, 30ರಿಂದ 40 ವರ್ಷಗಳ ಅದಕ್ಕೆ ಶ್ರಮ ಬೇಕು. ಎಲ್ಲ ಮುಸ್ಲಿಮರು ನಿಮ್ಮ ಒಂದು ಸಿದ್ಧಾಂತವನ್ನು ಒಪ್ಕೊಳ್ಬೇಕು. ನಿಮ್ಮ ಸಿದ್ಧಾಂತ ಸರಿ ಇದ್ದರೆ ಎಲ್ಲ ಮುಸ್ಲಿಮರು ಬರ್ತಾರೆ ನಿಮ್ಮ ಹಿಂದೆ. ನಮ್ಮಲ್ಲಿ ಸಂಘಟನೆಗಳ ಸಿದ್ಧಾಂತ ಸರಿ ಇಲ್ಲ. ಬರೀ ಮುಸ್ಲಿಮರಿಗಾಗಿ ಮಾಡಬೇಕಂತ ಹೇಳಿದ್ರೆ ಆಗಲ್ಲ. ಅದು ಎಲ್ಲ ಹಿಂದೂ ಮುಸ್ಲಿಮರು ಕ್ರೈಸ್ತರನ್ನು ಒಗ್ಗೂಡಿಸಿಕೊಂಡು ಒಂದು ಸಂಘಟನೆ ಕಟ್ಟಿದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಮುಸ್ಲಿಮರಿಗೆ ದೊಡ್ಡ ಮಟ್ಟದಲ್ಲಿ ಭವಿಷ್ಯವಿದೆ.